ಕುಡಿಯೋಕೆ ಏನಾದ್ರು ತಂದು ಕೊಡ್ಲಾ? ಬೇಬಿ ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಏನಾಯ್ತು? ಇಷ್ಟು ಬೇಗ ಬಂದ್ಬಿಟ್ಟೆ? ಆಲ್ ಗುಡ್? ಯಾಕೆ ಬರಬಾರ್ದಾ? ಅರೆ ನಿನ್ಗೂ ನಾನಂದ್ರೆ ತಾತ್ಸಾರ ಅಲ್ವಾ? ಏನು ಮಾತಾಡ್ತಿದ್ಯಾ ಬೇಬಿ? ಅಲ್ಲ ನಿನ್ನ ಬಗ್ಗೆ ನನಗೆ ಯಾಕೆ ತಾತ್ಸಾರ ಇರುತ್ತೆ ಹೇಳು? ಅದೆಲ್ಲ ಬಿಟ್ಟು ಹಾಕು ಹರಿ. ನಾವು ಬಿಸ್ನೆಸ್ ಅಲ್ಲೇ ಕಾನ್ಸಂಟ್ರೇಟ್ ಮಾಡೋಣ, ಆದಷ್ಟು ಬೇಗ ಪ್ರಾಫಿಟ್ ಮಾಡೋಣ, ಸಕ್ಸಸ್ಫುಲ್ ಕೂಡ ಆಗಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು. ನಮ್ಮ ದಾರಿ ನಾವು ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾರ ಹಂಗಲ್ಲೂ ಬದುಕೋ ಅವಶ್ಯಕತೆನೇ ಇರಲ್ಲ. ಬೇಬಿ ಅದೇನಾಯ್ತು ಅಂತ ಸರಿಯಾಗಿ ಹೇಳಬಾರ್ದಾ? ಹರಿ ಏನು ಗೊತ್ತಾ, ನಾನು ಇಷ್ಟು ದಿನ ಅಪ್ಪ ಅಮ್ಮನ ಮನೆಗೆ ಹೋದ್ರೆ ಎಲ್ಲರೂ ಎಷ್ಟು ಖುಷಿ ಪಡೋರು. ನಾನು ಬರೋ ದಾರಿಗೆ ಕಾಯ್ತಾ ಇದ್ರು. ಒಬ್ಳೆ ಮಗಳು ಅಂತ ಮುದ್ದಿಂದ ಬೆಳೆಸಿದ್ದಾರೆ. ಎಲ್ಲ ಮಾತಿಗೂ ನನಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ರು, ಪ್ರಿಯಾರಿಟಿ ಕೂಡ ಇರ್ತಿತ್ತು. ಆದರೆ ಈಗ ಅದೆಲ್ಲ ನಿಮ್ಮ ಅಕ್ಕನಿಗೆ ಸಿಗ್ತಾ ಇದೆ. ಅವಳನ್ನ ನಮ್ಮ ಮನೆಯವರು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಮೆರೆಸ್ಲಿ ಅದೆಷ್ಟು ದಿನ ಮೆರೆಸ್ತಾರೋ ನಾನು ನೋಡೇ ಬಿಡ್ತೀನಿ. ಅವಳಿಗೆ ಆ ಮನೇಲಿರೋ ಫೆಸಿಲಿಟೀಸ್ ಅಲ್ಲಿ ನನ್ಗೆ 1% ಇಲ್ಲ ಗೊತ್ತಾ? ಎಷ್ಟು ಹೊಟ್ಟೆ ಉರಿಯುತ್ತೆ. ಬೇಬಿ ಹಾಗೇನಿಲ್ಲ ಬೇಬಿ. ನೋಡು, ಆ ಮನೆ ಯಾವತ್ತೂ ನಿಂದೇನೆ, ನಿನಗೆ ಪ್ರಯಾರಿಟಿ ಇದ್ದೇ ಇರುತ್ತಲ್ಲಿ. ಓಕೆನಾ? ಅದೆಲ್ಲ ಹಳೆ ಕತೆ ಹರಿ. ಈಗ ನಾನು ಲೆಕ್ಕಕ್ಕೆ ಇಲ್ಲ. ಈಗ ಏನಿದ್ರು ನಿಮ್ಮ ಅಕ್ಕನೇ ಅಲ್ಲಿ ಇಂಪಾರ್ಟೆಂಟು. ಅವಳು ಹೇಳ್ದಂಗೆ ಎಲ್ಲರೂ ಕೇಳ್ತಾ ಇದ್ದಾರೆ. ಆ ಮನೆ ನೋಡಿದ್ರೆ ಹಾಗೆ, ಈ ಮನೆ ನೋಡಿದ್ರೆ ಹೀಗೆ. ನನಗಂತೂ ನಮ್ಮ ಬಿಸ್ನೆಸ್ ಯಾವಾಗ ಸಕ್ಸಸ್ ಆಗುತ್ತೋ, ಒಳ್ಳೆ ಪ್ರಾಫಿಟ್ ನೋಡ್ತೀವೋ ಅಂತ ಅನಿಸ್ಬಿಟ್ಟಿದೆ. ಆಗ ನಾವು ಎಲ್ಲರಿಂದ ದೂರ ಹೊಟ್ಟೋಗ್ಬಿಡ್ಬೋದು. ಅರೆ ಬೇಬಿ, ಅಮ್ಮ ನಿನ್ನನ್ನು ಚೆನ್ನಾಗಿ ನೋಡ್ಕೋತಿದ್ದಾರಲ್ಲ ಬೇಬಿ. ಹಾಗೆ ನೋಡೋಕೆ ಹೋದರೆ ನೀನು ಈ ಮನೇಲೆ ರಾಣಿ ಥರ ಇರೋದು. ಆದರೂ ಯಾವಾಗಲೂ ಹೊರಗಡೆ ಹೋಗ್ಬಿಡೋಣ, ಬೇರೆ ಮನೆ ಮಾಡ್ಬಿಡೋಣ, ದುಡ್ಡು ಮಾಡ್ಬಿಡೋಣ, ಅದು ಇದು ಅಂತಿರ್ತೀಯ. ಏನು ಹೇಳೋದು? ಹರಿ, ರಾಣಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ, ಅದು ಕಾರ್ಯರೂಪಕ್ಕೂ ತರಬೇಕು. ಆಗ ನಿನ್ನ ಮಾತನ್ನ ನಾನು ಒಪ್ಕೋತೀನಿ. ನಾನು ಅಷ್ಟು ದೊಡ್ಡ ಮನೆಯಿಂದ ಇಲ್ಲಿ ಬಂದು ಎಷ್ಟು ಕಷ್ಟಪಡ್ತಿದ್ದೀನಿ ಅಂತ ಗೊತ್ತಾ? ಅನುಭವಿಸ್ತಿರೋ ನನಗೆ ಗೊತ್ತು. ನಿನ್ಗೆ ಹೇಳೇನು ಪ್ರಯೋಜನ ಹೇಳು? ಬೇಬಿ ಇಟ್ಸ್ ಆಲ್ ಅಬೌಟ್ ಟೈಮ್. ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡೋಣ. ಕೂಲಾಗಿರು, ಓಕೆನಾ? ಅಯ್ಯೋ, ಇವಾಗ ಇವಳ ಹತ್ರ ಇನ್ನೇನಾದರೂ ಮಾತಾಡೋಕ್ಕೆ ಹೋದರೆ ನನಗೆ ಕಷ್ಟ. ಸುಮ್ಮನೆ ಸೈಲೆಂಟಾಗಿ ಇದ್ಬಿಡೋದೇ ವಾಸಿ.